ಹುಡುಕೋಕೆ ಮಾತ್ರ ಆಗ್ತಾ ಇಲ್ಲ. ಮೂರು ಟೀಮ್ಗಳನ್ನು ರಚನೆ ಮಾಡಲಾಗಿದೆ. ಎಲ್ಲ ಕಡೆಗೂ ಕೂಡ ತಲಾಶ್ ನಡೀತಾ ಇದೆ. ಬೇರೆ ಬೇರೆ ರಾಜ್ಯಗಳ ಪೊಲೀಸರ ಹೆಲ್ಪನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆದರೂ ಕೂಡ ಇನ್ನೂ ಪತ್ತೆ ಇಲ್ಲ. ಸಿಸಿ ಕ್ಯಾಮೆರಾವನ್ನು ಬೆನ್ನತ್ತಿದ್ದಾರೆ ಬೀದರ್ ಪೊಲೀಸರು. ಬೀದರ್ನಲ್ಲಿ, ತೆಲಂಗಾಣದಲ್ಲಿ, ಈ ಕಡೆಗೆ ಮುಂಬೈನಲ್ಲಿ ಹುಡುಕ್ತಾನೆ ಇದ್ದಾರೆ. 3 ಚೆಕ್ ಪೋಸ್ಟ್ಗಳನ್ನು ರಚನೆ ಮಾಡಲಾಗಿದೆ. ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಲಾಡ್ಜ್ಗಳಲ್ಲಿ ಹುಡುಕಾಡ್ತಾ ಇದ್ದಾರೆ. ಅಪ್ಪಿ ತಪ್ಪಿ ಇವರು ಎಲ್ಲಾದರೂ ಸೇರ್ಕೊಂಡ್ಬಿಟ್ರ, ಎಲ್ಲಿ ಮುಚ್ಚಿಟ್ಕೊಂಡಿರ್ಬೋದು ಅವರು? ನಿರಂತರ ಹುಡುಕಾಟ ನಡೀತಾನೆ ಇದೆ. ಆದರೂ ಕೂಡ ಇವರು ಪತ್ತೆ ಇಲ್ಲ. ನೋಡಿ, ಕ್ಷಣ ಮಾತ್ರದಲ್ಲಿ ಅದು ಹೆಂಗೆ ಅಂತಂದರೆ, ಒಬ್ಬ ಎತ್ಕೊಂಬಂದು ಆ ಸೂಟ್ ಕೇಸನ್ನು ಮತ್ತೆ ಕೆಳಗಡೆ ಬೀಳಿಸಿ ಅದಲ್ಲಿರೋದನ್ನು ತುಂಬಿಕೊಂಡು ಜನ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು. 1 ಕೋಟಿ ರೂಪಾಯಿ, 80, 88 ಲಕ್ಷ, 90 ಈ ರೀತಿ ಮಾತುಗಳಿತ್ತು. ADGP ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, 1 ಕೋಟಿ ರೂಪಾಯಿಯನ್ನು ಕದ್ದಿದ್ದಾರೆ ದುಷ್ಕರ್ಮಿಗಳು. ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಬೀದರ್ SP ಕಚೇರಿನಲ್ಲಿ ADGP ಹರಿಶೇಖರನ್ ಹೇಳಿದ್ದಾರೆ, ಇವರು ಎತ್ಕೊಂಡು ಹೋಗಿರುವಂಥದ್ದು 1 ಕೋಟಿ ರೂಪಾಯಿ. ಮಹಾರಾಷ್ಟ್ರ ಮತ್ತು ತೆಲಂಗಾಣ ಪೊಲೀಸರ ಅವ್ರ ಹತ್ರ ವಿವರವನ್ನು ಕೇಳಿದ್ದೀವಿ. ನಾವು ಅವ್ರ ಹೆಲ್ಪನ್ನು ತೆಗೆದುಕೊಂಡಿದ್ದೀವಿ, ಹುಡುಕ್ತಾ ಇದ್ದೀವಿ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣ ಪೊಲೀಸರು ಎಲ್ಲರೂ ಸೇರ್ಕೊಂಡು ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸಿಗ್ತಾ ಇಲ್ಲ. ಖುದ್ದು ADGP ಹೇಳ್ತಾರೆ, 1 ಕೋಟಿ ರೂಪಾಯಿಯನ್ನು ತಗೊಂಡು ಹೋಗಿದ್ದಾರೆ. 1 ಕೋಟಿ. ಜೊತೆಗೆ ಏನಂದರೆ ಎಗ್ಗಿಲ್ದೇ ಗುಂಡು ಹಾರಿಸಿದ್ದು. ಇವರು ಪ್ರಾಣ ಹೋಯಿತು. ನೋಡಿ, ಈ ರೀತಿ ಪೊಲೀಸರ ಭಯವೇ ಇಲ್ದನೇ, ಕಾನೂನಿನ ಭಯವೇ ಇಲ್ದನೇ ಎಲ್ಲರೂ ನೋಡ್ತಿದ್ದಂಥ ಸಂದರ್ಭದಲ್ಲಿ ಎಲ್ಲರ ಎದುರುಗಡೆ ಈ ರೀತಿ ಮನಸೋ ಇಚ್ಛೆ ಗುಂಡು ಹಾರಿಸಿ ದುಡ್ಡನ್ನು ಎತ್ಕೊಂಡು, ಅದು ಒಂದು ಬೈಕಲ್ಲಿ ಹಣದ ಬಾಕ್ಸು, ಹೆಣಭಾರ ಇತ್ತು ಒಂದು ಲೆಕ್ಕದಲ್ಲದು. ಎತ್ಕೊಂಡು ಹೋಗೋಕೆ ಹೋದರು, ಬಿತ್ತು, ಮತ್ತದ್ರಲ್ಲಿ ದುಡ್ಡು ತುಂಬಿಕೊಂಡ್ರು, ಮತ್ತೆ ಹೊರಟರು. ಇನ್ನೂ ಕೂಡ